ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. PK's ಪ್ರಣಾಮ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಸಿದ್ಧಾರೂಢ ಕಥಾಮೃತದ 30ನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಓಂ ನಮಃ ಶಿವಾಯ. ಜಗದ್ಗುರು ಶ್ರೀ ಸಿದ್ಧಾರೂಢ ಪರಬ್ರಹ್ಮನೇ ನಮಃ. ನಿನ್ನ ಚಿಂತನ ಮಾಡುತ್ತಿರಲ ಪ್ರೇಮ ಎನ್ನೋಳು ತುಂಬಲಿ, ಎನ್ನ ಸರ್ವಸ್ವವು ಸಹಜ ನಿನ್ನಯ ಚರಣದಲ್ಲುಳಿಯಲಿ. ಸಂತಸದಿ ಪುಣ್ಯಾತ್ಮನಿಗೆ ಸತ್ಸಂಗದೊಳು ನೀನಿರುತ್ತಿಹೆ, ಸಂತತಿಯ ಬಯಸಿದವರಿಗೆ ನೀ ಪುತ್ರರತ್ನವ ಕೊಡುತ್ತಿಹೆ. ಹೇ ಸದ್ಗುರು ಸಿದ್ಧಾರೂಢಾಚಾರ್ಯನೇ, ನಿನ್ನ ಸ್ವರೂಪವನ್ನು ನೋಡ್ಲಿಕ್ಕೆ ಹೋದ್ರ ನಾಮರೂಪಗಳೆಲ್ಲ ಅಳಿದು ಹೋಗ್ತವ, ಸಂಕಲ್ಪಗಳೆಲ್ಲ ಅಲ್ಲಲ್ಲಿ ತಮ್ಮಷ್ಟಕ್ಕ ಆತ್ಮಾಕಾರ ಆಗ್ತವ. ಧ್ಯಾತ ಪುರುಷನು ಬ್ರಹ್ಮ ಸುಖದ ಅನುಭವ ಹೊಂದುವುದರಿಂದ ಆತನಿಗೆ ಜ್ಞಾನದಿಂದಲೇ ಸುಖ ಪ್ರಾಪ್ತಿ. ಇಂಥ ಅನುಭವದ ಚಮತ್ಕಾರದಿಂದ ಆತ ಸ್ವಯಮೇವ ಆನಂದ ರೂಪನಾಗ್ತಾನ. ತಾನೇ ಸುಖರೂಪನಾಗದ ದ್ವೈತ ಭಾವದಿಂದ ಸುಖ ಅನುಭವಿಸುವುದರಿಂದ ಕಲ್ಪಾಂತರದಲ್ಲಿಯೂ ನಿರ್ಭಯತ್ವವನ್ನು ಹೊಂದಲಾರ. ನಿಜಾಂಗದಿಂದ ಬ್ರಹ್ಮ ಆದರೇನೆ ನಿರ್ಭಯತ್ವವು ಪ್ರಾಪ್ತ ಆಗ್ತತಿ. ಅದ್ವೈತ ಭಾವದ ವಿನಃ ಸಂಸಾರದೊಳಗಿನ ಭಯ ಎಂದೂ ಹೋಗಲ್ಲ. ಧ್ಯಾತ ಪುರುಷನು ಯಾವುದರ ಧ್ಯಾನ ಮಾಡ್ತಾ ಅದು ತಾನೇ ಆಗುವನು. ಅಂಥ ಧ್ಯಾನದಿಂದ ಮಾತ್ರ ಧ್ಯಾತ ಮತ್ತು ಧ್ಯಾನ ಐಕ್ಯತ್ವವನ್ನು ಹೊಂದಿ ಪೂರ್ಣ ಚೈತನ್ಯವು ಭಾಷಿಸುವುದು. ಇಂಥ ಅಭ್ಯಾಸದಿಂದ ದಿನೇ ದಿನೇ ಆತ್ಮಜ್ಞಾನವು ದೃಢವಾಗ್ತಾ ಕಡೆಗೆ ಜಗತ್ತಿನೊಳಗ ಸ್ವರೂಪದ ವಿನಃ ಎರಡನೆಯದು ಏನೂ ಕಾಣದೆ ಹೋಗ್ತದೆ. ಈ ಜ್ಞಾನವು ಗುರುಕೃಪೆಯಿಂದಲೇ ಪ್ರಾಪ್ತ ಆಗ್ತದೆ. ಯಾವಾತನು ಅನುದಿನದಲ್ಲಿ ಕೇಳ್ತಾನೋ, ಮನನ ಮಾಡ್ತಾನೋ ಮತ್ತು ನಿಧಿ ಧ್ಯಾಸನಗಳಲ್ಲಿ ನಿರತನಾಗ್ತಾನೋ ಆತನೇ ಗುರುಕೃಪೆಗೆ ಪಾತ್ರನಾಗ್ತಾನ. ಇರಲಿ, ಸುಂದರವಾದ ಕಥೆಯನ್ನು ಕೇಳ್ರಿ, ಹೇಳ್ತೀನಿ. ಕುರಂದಕೊಪ್ಪವೆಂಬ ಮನೋಹರವಾದ ಗ್ರಾಮದೊಳಗೆ ಬಸಪ್ಪನೆಂಬ ಹೆಸರಿನ ಚತುರನಾದ ಗೃಹಸ್ಥನಿದ್ದ. ಆತನಿಗೆ ದಾನವ್ವ ಅಂಥೇಳಿ ಒಬ್ಬಾಕಿ ಪತ್ನಿ ಇದ್ಲು. ಆಕೆ ಗರ್ಭಿಣಿಯಾಗಿ ನವಮಾಸ ತುಂಬುತ್ತಿರುವಾಗ ಬಸಪ್ಪನಿಗೆ ಭಾಳ ಖುಷಿ ಆಯಿತು. ಅದು ಪ್ರಥಮ ಗರ್ಭ ಅಂಥೇಳಿ ಆ ದಂಪತಿಗಳಿಗೆ ವಿಶೇಷ ಆನಂದ ಆಗಿತ್ತು. ಆದರೆ 9 ತಿಂಗಳಾದ ಮೇಲೆ ಪ್ರಸೂತಿ ಆಗದ ಗರ್ಭ ತನ್ನಷ್ಟಕ್ಕೆ ಜೀರ್ಣವಾಗಿ ಹೋಯಿತು. ಅಂದ್ರೆ ಗರ್ಭ 9 ತಿಂಗಳಾದಮೇಲೆ ತನ್ನಷ್ಟಕ್ಕೆ ತಾನೇ ಕರಿಗೋಯ್ತು. ಕಾಲಾಂತರದೊಳಗೆ ಪುನಃ ಗರ್ಭ ಚಿಹ್ನೆಗಳು ಕಂಡು ಬಂದ ಇನ್ನೊಮ್ಮೆ 9 ತಿಂಗಳಾಗುತ್ತಲೇ ಗರ್ಭ ಅಲ್ಲಿಂದಲೇ ಮತ್ತೆ ಜೀರ್ಣ ಆಯಿತು. 3ನೇ ಸರ್ತಿ ಗರ್ಭಿಣಿಯಾದ್ಲು. ಆ ಸಮಯದೊಳಗೆ ಒಬ್ಬ ಸ್ತ್ರೀಯು ದಾನವನಿಗೆ ಭೇಟಿಯಾಗಿ ಆಕೆ ವೃತ್ತಾಂತವನ್ನು ಸಂಪೂರ್ಣವಾಗಿ ಕೇಳಿಕೊಂಡ ಆಕೆಗೆ ಅಂತಾಳ, ಈ ಪ್ರಕಾರ 2 ಸರ್ತಿ ಗರ್ಭಿಣಿಯಾಗಿ 9 ತಿಂಗಳಾದರೂ ಪ್ರಸವಳಾಗದೆ ಇರುವುದು ಬಹಳ ಅಪೂರ್ವವಾಗೈತಿ. ಆದ್ದರಿಂದ ನೀವಿಬ್ಬರು ಹಿಂಗೆ ಮಾಡ್ರಿ. ಹುಬ್ಬಳ್ಳಿ ಒಳಗೆ ಸಿದ್ಧಾಶ್ರಮ ಅಂತೇಳಿ ಐತಿ. ಅಲ್ಲಿ ಸಿದ್ಧಾರೂಢ ಸ್ವಾಮೀಜಿ ಅದಾರ. ಭಕ್ತ ಸಂಕಟ ನಿವಾರಣೆ ಮಾಡೋದ್ರೊಳಗೆ ಅವರು ಯಾವಾಗಲೂ ಜಾಗೃತರಾಗಿರ್ತಾರೆ. ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಕಲ್ಯಾಣ ಮಾಡ್ತಾರೆ. ನೀವು ದಂಪತಿಗಳು ಅವರ ಕಡೆಗೆ ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ವೃತ್ತಾಂತವನ್ನು ಹೇಳ್ರಿ. ಆತ ಬಹು ದಯಾವಂತನಾದ ಸದ್ಗುರು ಅದಾನ, ಭಕ್ತ ಕರುಣಾಕರನದಾನ. ಆತನನ್ನು ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ. ಅವನೊಬ್ಬನೇ ಜಗದ್ಗುರು ಅದಾನ. ನೀವು ಆತನಿಗೆ ನಿಮ್ಮ ಸಂಕಟವನ್ನು ಹೇಳ್ರಿ. ಪುತ್ರ ಬೇಕಂತೇಳಿ ಬೇಡಿದ್ರ ಆ ಕರುಣಾಕರ ಅದಕ್ಕೋಸ್ಕರ ತತ್ಕಾಲವೇ ಉಪಾಯವನ್ನು ಮಾಡ್ತಾನೆ. ಇದನ್ನು ಕೇಳಿ ದಾನವ್ವ ಅಂತಾಳ, ಹಂಗಾದ್ರೆ ನಮಗೆ ಪುತ್ರನನ್ನು ಕೊಡುವುದಕ್ಕಾಗಿ ಅವ್ರು ಏನು ತೆಗೆದುಕೋತಾರ, ಇದನ್ನು ನನಗೆ ಹೇಳು ಅಂತಾಳ. ನಾವು ಶ್ರೀಮಂತರಾಗಿದ್ದು ಅವರಿಗೆ ಬೇಕಾದಷ್ಟು ದ್ರವ್ಯವನ್ನು ಕೊಡಲಿಕ್ಕೆ ಸಮರ್ಥರದೀವಿ. ಅದಕ್ಕೆ ಆ ಸ್ತ್ರೀಯು, ಆತ ದ್ರವ್ಯ ಬೇಡುವುದಿಲ್ಲ, ಆತನಿಗೆ ನಿರ್ಮಲವಾದ ಮನಸ್ಸೊಂದಬೇಕು. ಶುದ್ಧ ಚಿತ್ತದಿಂದೊಡಗೂಡಿ ಆತನಿಗೆ ಶರಣು ಬಂದವರಿಗೆ ಬೇಡಿದ್ದನ್ನು ಕೊಡ್ತಾನ. ಶ್ರೀಮಂತನಿದ್ದಾನೋ ದರಿದ್ರನಿದ್ದಾನೋ ಅನ್ನೋದು ನೋಡ್ದ ದುಃಖಿತ ನಿದ್ದವನ ದುಃಖವನ್ನು ಪರಿಹರಿಸ್ತಾನ ಅಂಥೇಳಿ ಅಂತಾಳ.
ಇದನ್ನು ಕೇಳಿ ದಾನವ ಭಾಳ ಆನಂದಪಟ್ಟ. ಹೇ ಸ್ತ್ರೀಯೇ, ನೀನು ಸದ್ಗುರುವೇ ಆಗಿ ನಮ್ಮ ಉದ್ಧಾರಾರ್ಥ ಬಂದಿದಿ ಅಂಥೇಳಿ ಆಕೆಯನ್ನು ಉಪಚರಿಸಿ ಕಳಿಸ್ತಾಳ. ಆಮೇಲೆ ದಾನವ ತನ್ನ ಪತಿಯನ್ನು ಕುರಿತ ಎಲ್ಲ ಸಂಗತಿಯನ್ನು ಹೇಳಿ ಅಂತಾಳ, ಇವತ್ತ ಹೊರಟು ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢ ಸದ್ಗುರುಗಳ ದರ್ಶನವನ್ನು ತೆಗೆದುಕೊಂಡು ಬರೋಣ. ಸದ್ಗುರುಗಳಿಗೆ ಅರ್ಪಿಸಲಿಕ್ಕ ಫಲಾದಿ ವಸ್ತುಗಳನ್ನು ತೆಗೆದುಕೊಂಡ ಗ್ರಾಮದಿಂದ ಹೊರಟ. ಸಂಜೆ ಹೊತ್ತಿಗೆ ಸಿದ್ಧಾಶ್ರಮಕ್ಕೆ ಬಂದು ಮುಟ್ಟಿದ್ರು. ಬರುವಾಗ ದೂರದಿಂದಲೇ ಆ ಸತೇಜವಾದ ಸದ್ಗುರು ಮೂರ್ತಿಯನ್ನು ನೋಡುವಂಥವರಾದರು. ಸದ್ಗುರುಗಳ ಎರಡೂ ಪಾರ್ಶ್ವಗಳಲ್ಲಿ ಭಕ್ತಜನರು ಸಾಲಾಗಿ ನಿಂತ ಆನಂದದಿಂದ ಭಜನೆಯನ್ನು ಮಾಡಾಕತ್ತಿದ್ರು. ಆಮೇಲೆ ಕರ್ಪೂರ ಜ್ಯೋತಿಯನ್ನು ಹಚ್ಚಿ ಎಲ್ಲರೂ ಸುಸ್ವರದಿಂದ ಮಂಗಳಾರತಿಯನ್ನು ಹಾಡಿದರು. ಆ ಆನಂದಕ್ಕೆ ಗಣನೆನೆ ಇಲ್ಲದಂತಾಯಿತು. ನಂತರ ಸ್ತ್ರೀ ಪುರುಷ ಭಕ್ತಜನರೆಲ್ಲರೂ ಸದ್ಗುರುವಿನ ಮುಂದೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಆತನ ಆಜ್ಞೆಯನ್ನು ಪಡ್ಕೊಂಡ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂಥವರಾದರು. ಬಸಪ್ಪ ಮತ್ತು ದಾನವ ಓಡ್ತಾ ಬಂದ ಅತ್ಯಾನಂದದಿಂದ ಗುರುಚರಣಕ್ಕೆ ಬಿದ್ದ ಫಲಾದಿ ವಸ್ತುಗಳನ್ನು ಮುಂದಿಟ್ಟ ನಿಂತ್ಕೋತಾರ. ಇವರನ್ನು ನೋಡಿ ಸದ್ಗುರುಗಳು ಯಾವ ಕಾರ್ಯಕ್ಕೋಸ್ಕರ ಇಲ್ಲಿಗೆ ಬಂದಿರುವಿರಿ ಅಂತೇಳಿ ಕೇಳ್ತಾರ. ಬಸಪ್ಪ ಬಹುದೈನ್ಯ ಭಾವದಿಂದ ಅಂತಾನ, ಈ ನನ್ನ ಸ್ತ್ರೀಯು 2 ವೇಳೆ ಗರ್ಭಿಣಿಯಾದ್ಲು. ಆದರೆ ನವಮಾಸಾಂತ್ಯದಲ್ಲಿ ಗರ್ಭವು ಜೀರ್ಣವಾಗಿ ಹೋಗುವಂಥದ್ದಾಯಿತು. ಈಗ 3ನೇ ಸರ್ತಿ ಗರ್ಭಿಣಿಯಾಗಳ. ಈ ಸಾರಿಯಾದರೂ ಈಕೆಯಲ್ಲಿ ಪುತ್ರೋತ್ಪತ್ತಿ ಆಗಬೇಕನ್ನೋದು ಇಚ್ಛಾ ಹಿಡಿದ ತಮ್ಮ ಚರಣಕ್ಕೆ ಬಂದೇವಿ ಅಜ್ಜಾರ. ಆದ್ದರಿಂದ ಹೇ ಸ್ವಾಮಿ, ನಮ್ಮ ಮ್ಯಾಲ ಕೃಪಾ ಮಾಡಬೇಕು. ಆಗ ಸದ್ಗುರುವು ತನ್ನೊಳಗೆ ವಿಚಾರಿಸಿ ಮೃದು ವಚನವನ್ನು ಹೇಳ್ತಾರೆ. ಬಸಪ್ಪನೇ, ನೀನು ಮಹಾಪುಣ್ಯವಂತದ್ಯಪ್ಪ. ಈಕೆಯ ಹೊಟ್ಟಿಯೊಳಗ ಪುತ್ರ ಹುಟ್ಟುವ. ಈಕೆ ಹೊಟ್ಟಿಯೊಳಗ ಒಬ್ಬ ಮಗ ಹುಟ್ಟತಾನ. ಆತ ಮಹಾ ತಪೋನಿಧಿ ಆಗಿದ್ದು ಅವನಿಗೆ ಉಪಾಧಿಯು ಸೇರದಿರುವುದರಿಂದ ಹುಟ್ಟಿದ ಕೂಡಲೇ ಆತ ಸಾಧುಗಳ ಮಧ್ಯದಲ್ಲಿ ಹೋಗಿರ್ತಾನ. ನಿಮಗೂ ಆತನಿಗೂ ಎಂದೂ ಭೇಟಿಯಾಗಲಿಕ್ಕಿಲ್ಲ ಅಂಥೇಳಿ ಹೇಳ್ತಾರ. ಪುತ್ರನಾಗ್ತಾನ ಅಂಥೇಳಿ ವಚನವನ್ನು ಹೇಳ್ತಾರ. ಈ ದಂಪತಿಗಳು ಮನಸ್ಸಿನಲ್ಲಿ ಆನಂದಪಟ್ಟರು. ಸಿದ್ಧಾರೂಢರು ಅವರಿಗೆ ಭೋಜನವನ್ನು ಮಾಡಿಸಿ ಊರಿಗೆ ಕಳಿಸಿದರು. ಇಬ್ಬರೂ ಸ್ವಗೃಹಕ್ಕೆ ಬಂದ ಅಂದಿನಿಂದ ಸದ್ಗುರು ಚಿಂತನೆಯನ್ನು ಮಾಡ್ತಾ ಆನಂದದಿಂದ ಕಾಲ ಕಳೀತಿದ್ರು. ಒಂದು ಚಮತ್ಕಾರ ಆಯಿತು. ಒಂದಾನೊಂದು ರಾತ್ರಿ ದಾನವ ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡಾಕತ್ತಿದ್ಲು. ಒಂದು ವಿಚಿತ್ರವಾದ ಕನಸು ಬೀಳ್ತದೆ. ಆಕೆಗೆ ಸ್ವಪ್ನದಲ್ಲಿ ಪ್ರಸವ ವೇದನೆಯುಂಟಾಗಿ ಸಿದ್ಧಾರೂಢ ಸದ್ಗುರುನಾಮ ಉಚ್ಚರಿಸಿದ ಮಾತ್ರದಿಂದ ಆತನನ್ನು ತನ್ನ ಮುಂದೆ ನೋಡುವಂಥವಳಾಗ್ತಾಳ. ಆತ ಕೃಪಾಕಟಾಕ್ಷದಿಂದ ನೋಡುತ್ತಿರುವಾಗ ದಾನವ ಪ್ರಸವಿಸಿದ್ಲು. ಆಗ ಸದ್ಗುರುವು ಆ ಕೂಸನ್ನು ಎತ್ಕೊಂಡು ಅಂತಾನ, ಹೇ ಪತಿವ್ರತ ಸ್ತ್ರೀಯೇ, ಇದು ಬರೇ ಸ್ವಪ್ನ ಅಂತೇಳಿ ತಿಳಿಬೇಡ. ನಿನ್ನ ಮಗುವನ್ನು ನಾ ತೆಗೆದುಕೊಂಡು ಹೋಗಿ 2ನೇ ಸ್ಥಾನದಲ್ಲಿ ಸಾಧು ಸತ್ಪುರುಷರ ಪಾಲನೆಯೊಳಗೆ ಇಡ್ತೇನೆ. ನಿಮಗೋಸ್ಕರ 2ನೇ ಪುತ್ರನನ್ನು ಕೊಡ್ತೇನೆ. ಇದನ್ನು ನಿಶ್ಚಯವಾಗಿ ನಂಬ್ರಿ. ನೀವು ಏನೂ ಚಿಂತೆ ಮಾಡಬೇಡ್ರಿ. ಸದ್ಗುರು ಚಿಂತನೆಯನ್ನು ಮಾಡ್ತಾ ಇದ್ರಂದ್ರೆ ವರ್ಷಾಂತದೊಳಗೆ 2ನೇ ಪುತ್ರ ಜನಿಸ್ತಾನ. ಆಕೆಗೆ ಈ ಪ್ರಕಾರ ಆಶೀರ್ವಚನವನ್ನು ಕೊಟ್ಟ ಸಿದ್ಧರಾಯರು ಅದೃಶ್ಯರಾಗ್ತಾರ. ದಾನವ ಈ ಕನಸನ್ನು ಕಂಡ ಕೂಡಲೇ ಎಚ್ಚರವಾಗಿ ನೋಡಿದರೆ ಪ್ರಸೂತಿ ಚಿಹ್ನೆಗಳು ಕಾಣುವಂಥವಳಾಗ್ತಾಳ. ಆಗ ಸಮೀಪ ಮಲಗಿದ್ದ ಇತರ ಸ್ತ್ರೀಯರನ್ನು ಎಬ್ಬಿಸ್ತಾಳ. ಅವರು ಎದ್ದು ಬಂದು ನೋಡಿ ಬಹಳ ಆಶ್ಚರ್ಯಪಟ್ಟ, ಎಲ್ಲಿ ನೋಡಿದರೂ ಕೂಸು ಕಾಣಿಸದೇ ಇದ್ದಿದ್ದರಿಂದ ಅವರಿಗೆ ಬಹಳ ಚಮತ್ಕಾರ ಅನ್ನಿಸ್ತದ. ಬಸಪ್ಪ ಈ ವರ್ತಮಾನವನ್ನು ಕೇಳಿ ಓಡಿ ಬಂದ. ಎಲ್ಲರೂ ಕೂಸನ್ನು ಹುಡುಕಾಕತ್ತಾರ. ದಾನವ ಆತನನ್ನು ಕುರಿತ ಸ್ವಪ್ನ ವಾರ್ತೆಯನ್ನು ಹೇಳಿ, ಅಂದರೆ ಕನಸು ಬಿದ್ದಿದ್ದನ್ನು ಆಕೆ ಗಂಡಗೆ ಹೇಳ್ತಾಳೆ. ಸದ್ಗುರುನಾಥನೇ ಕೂಸು ತೆಗೆದುಕೊಂಡ ಅಂತಾಳ. ಎಲ್ಲ ಆಗುವಂಥದ್ದು ಮೊದಲೇ ತಿಳಿದಿದ್ದರಿಂದ ಬಸಪ್ಪ ವ್ಯಥಾ ಚಿಂತೆಯನ್ನು ಮಾಡಲಿಲ್ಲ. ದಾನವಗ ಕೆಲವು ದಿನ ಚಿಂತೆ ಇತ್ತು, ಆದರೆ ಅದು ಕಾಲ ಕೂಡಿ ಹೋಯಿತು. ಕೆಲವು ದಿನಗಳಾದ ಮೇಲೆ ಆ ದಂಪತಿಗಳು ಸಿದ್ಧಾರೂಢರ ಕಡೆಗೆ ಹೋಗಿ ನಡೆದದ್ದನ್ನೆಲ್ಲ ಹೇಳ್ತಾರೆ. ಅದನ್ನು ಕೇಳಿ ಸಿದ್ಧಾರೂಢರು, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಪುರುಷನು
ಪುನರ್ಜನ್ಮಕ್ಕೆ ಬಂದ ಮಹಾತಪಸ್ವಿ ಅದಾನ. ಆತನಿಗೆ ಸತ್ಸಂಗ ಬೇಕಾಗೈತಿ. ಒಂದು ಪವಿತ್ರ ಸ್ಥಾನಕ್ಕೆ ಕಳುಹಿಸಲ್ಪಟ್ಟಿರುವನು. ಪವಿತ್ರವಾದ ಇನ್ನೊಬ್ಬ ಪುತ್ರ ನಿಮ್ಮ ಹೊಟ್ಟೆಯೊಳಗೆ ಹುಟ್ಟಿ ಬರ್ತಾನ. ಅವ ನಿಮ್ಮ ಬಿಟ್ಟು ಎಲ್ಲಿ ಹೋಗಲ್ಲ, ನಿಮ್ಮಲ್ಲೇ ಇರ್ತಾನ ಅಂಥೇಳಿ ಆ ದೀನ ಮಿತ್ರರಾದ ಸದ್ಗುರುಗಳು ಅಂದದ್ದು ಕೇಳಿ ಆ ದಂಪತಿಗಳಿಗೆ ಅಪಾರವಾದ ಆನಂದ ಉಂಟಾಗ್ತದೆ. ಆಗ ಅವರು ಸದ್ಗುರುಗಳಿಗೆ ನಮಸ್ಕರಿಸಿ ಆತನ ಚಿಂತನೆಯನ್ನು ಮಾಡ್ತಾ ಸ್ವಗ್ರಾಮಕ್ಕೆ ಹೋಗ್ತಾರೆ. ಮನೆಯೊಳಗ ಆನಂದದಲ್ಲಿದ್ದಾಗ ದಾನವ ಪುನಃ ಗರ್ಭವತಿಯಾಗಿ ನವಮಾಸಾಂತ್ಯದೊಳಗೆ ದಿವ್ಯ ಪುತ್ರನನ್ನು ಹಡಿಯುವಂಥವಳಾಗ್ತಾಳೆ. ಸ್ನೇಹಿತರೆ, ಈ ಕಥೆಯ ಲಕ್ಷ್ಯಾರ್ಥವನ್ನು ಕೇಳ್ರಿ. ಕುರಂದಕೊಪ್ಪ ಗ್ರಾಮವೇ ಶರೀರ, ಬಸಪ್ಪನೇ ಜೀವ, ಆತನ ಪತ್ನಿಯು ಬುದ್ಧಿ. ಪುಣ್ಯೋದಯದಿಂದ ಬುದ್ಧಿಯು ಗರ್ಭಿಣಿಯಾಗಿ ವೈರಾಗ್ಯವೆಂಬ ಗರ್ಭಕೋಶದೊಳಗೆ ಜ್ಞಾನಗರ್ಭ ನಿಂತು. ಆದರೆ ಭೂತ ಪ್ರತಿಬಂಧಕದಿಂದ ಅದು ಅಲ್ಲಿಂದಲೇ ಕರಗೋಯ್ತು. ಎರಡನೇ ಸರ್ತಿ ಗರ್ಭಿಣಿಯಾದಾಗ ವರ್ತಮಾನ ಪ್ರತಿಬಂಧಕ ಮೂಲಕ ಹಾಗೇ ಆಯಿತು. ಮೂರನೇ ಸಾರಿ ಗರ್ಭಿಣಿಯಾದಾಗ ಜೀವನು ಸದ್ಗುರುನಾಥನಿಗೆ ಶರಣು ಬಂದಂಥವನಾಗಿ ಪ್ರಾರ್ಥಿಸ್ತಾನೆ. ಈಗ ಜ್ಞಾನಕ್ಕೆ ಆಗಾಮಿ ಪ್ರತಿಬಂಧಕವು ಅಡ್ಡ ಬರದಂತೆ ಮಾಡಬೇಕು. ಆಗ ಸದ್ಗುರು ಆತನಿಗೆ ಅಂತಾನ, ಈ ಸರ್ತಿ ಜ್ಞಾನೋತ್ಪತ್ತಿ ಆಗ್ತದೆ, ಆದರೆ ಆ ಜ್ಞಾನವು ಸತ್ಸಂಗತಿಯ ಉದ್ದೇಶವಾಗಿ ಹೋಗ್ತದೆ, ನಿನಗೆ ಸಿಗಲಾರ್ದು. ಆದರೆ ಮುಂದೆ ಬುದ್ಧಿಯಲ್ಲಿ ಜ್ಞಾನ ಪ್ರಕಾಶ ಆಗ್ತದೆ ಮತ್ತು ಆ ಜ್ಞಾನವು ನಿನ್ನ ಹತ್ರ ಉಳಿತೈತಿ. ನೀವು ಅದನ್ನು ಕೂಡಿ ಅನಾಯಾಸದಿಂದ ಧನ್ಯರಾಗುವಿರಿ ಅಂತೇಳಿ ತಿಳಿಯಿರಿ. ಹೇಗೆ ಸದ್ಗುರುಗಳು ಅಂದಿದ್ರೋ ಅದೇ ರೀತಿಯಲ್ಲಿ ಜೀವನಿಗೆ ಪ್ರಾಪ್ತ ಆಯಿತು. ಸ್ನೇಹಿತರೆ, ಈ ಲಕ್ಷ್ಯಾರ್ಥವನ್ನು ಮನನ ಮಾಡಿ ವಿಚಾರಿಸಿ ತಿಳ್ಕೊಡ್ರಿ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 30ನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್. ಧನ್ಯವಾದಗಳು.